ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ರವಿ ಕನ್ನಡ ವ್ಲಾಗ್ಸ್. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ನಾನು ಬಂದು 12 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇವತ್ತು ಫ್ರೆಂಡ್ಸ್ ಅಣಸ್ಲೈನ್ ತಂದಿದ್ವಲ್ಲ ಊರಿಂದ, ಹಾಗಾಗಿ ತಿಂದು ಅಣಸ್ಲೈನ್ ಎಲ್ಲ ತಿಂದು ಸ್ವಲ್ಪ ಇನ್ನೂ ಐತೆ ಅಣಸ್ಲೈನು. ಸೊ ಅದನ್ನು ಅಣಸ್ಲೈನ್ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಆ ರೆಸಿಪಿ ಗೊತ್ತಿಲ್ಲ, ಬಟ್ ಯೂಟ್ಯೂಬಿಂದ ನೋಡ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ನೋಡೋಣ, ಟ್ರೈ ಮಾಡ್ತೀನಿ, ಬನ್ನಿ ಮಾಡೋಣ. 10 ನಿಮಿಷ ಆಗಿಲ್ಲ, ಆಲೆ ಮನೆ ಹಂಡು ಮಡ್ಗೋನೆ. ಸಣ್ಣದಾಗಿ ಅಣಸ್ಲೈನ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಲ ಕರ್ಗಕ್ಕೆ ಇಟ್ಕೊಂಡಿದ್ದೀನಿ. ಬನ್ನಿ ನೋಡೋಣ, ಟ್ರೈ ಮಾಡ್ತಾ ಇದ್ದೀನಿ, ಹೇಗೆ ಬರುತ್ತೆ ನೋಡೋಣ. ಇವಾಗ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಇನ್ನು ಬನ್ನಿ ಮಾಡೋಣ. ಅಷ್ಟೇ ಪ್ಯೂರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಇದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತಳ ಹಿಡಿತೈತೆ. ಇದನ್ನು ಏನಾದ್ರು ಕೈ ಆಡಿದ್ರೆ ತಳ ಹಿಡಿದ್ಬಿಡುತ್ತೆ, ಹಾಗೆ ತಳ ಹಿಡಿದ್ಬಿಡುತ್ತೆ. ವಾ, ಸೊ ಇದು ರೆಡಿ ಆಯಿತು. ಒಂಥರ ಹೂರ್ಣ ಥರ ರೆಡಿ ಆಗೈತೆ. ನೆಕ್ಸ್ಟ್ ಬಂದು ಇಲ್ಲಿ ನಾವು ಅಣಸ್ಲೈನ್ದು ಚೆರಪ್ ಮಾಡ್ಕೊತೀವಿ ನೋಡಿ, ಆ ರೀತಿ ಮಾಡ್ಕೊಂಡಿದ್ದೀನಿ. ಬನ್ನಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಇನ್ನೊಂದೇನಂದರೆ ಈಗ ನನಗೆ ಅದನ್ನು ಮಾಡೋದಕ್ಕೆ ಬಾಳೆದೆಲೆ ಬೇಕು. ಸೊ ಬಾಳೆದೆಲೆ ಎಲ್ಲಿ ಸಿಗುತ್ತೆ, ಈಗ ನಾನು ಹುಡುಕೊಂಡು ಹೋಗೋಷ್ಟು ಆಗಲ್ಲ. ಬಟ್ ನಾನೇನು ಐಡಿಯಾ ಮಾಡಿದ್ದೀನಿ ಅಂದರೆ ವಿಳ್ಯದೆಲೆ. ಸೊ ವಿಳ್ಯದೆಲೆ ನನಗೆ ಆಪ್ಷನ್ ಸಿಕ್ಕಿದ್ದು. ಸೊ ವಿಳ್ಯದೆಲೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಏನಂದರೆ ಈಗ ವಿಳ್ಯದೆಲೆ ಸ್ವಲ್ಪ ಸೈಜ್ ಚಿಕ್ಕದಲ್ವಾ, ಈಗ ನಾನು ಹಂಗೆ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ತೀನಿ. ಏನು ಹೂರ್ಣ ಥರ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಿಂಗೆ ಕಟ್ಕೊಳ್ತೀನಿ. ಅದೇ ಇನ್ನೇ ಮಾಡೋಣ. ಇದು ವಿಳ್ಯದೆಲೆ ಎಷ್ಟೈತೆ ಅಷ್ಟನ್ನೇ ಕಟ್ಕೊಳ್ತೀನಿ, ಚಿಕ್ಕದಾಗೆ ಮಾಡ್ಕೊಳ್ತೀನಿ ನಾನು. ಬಾಳೆದೆಲೆ ಇದ್ದಿದ್ರೆ ಚೆನ್ನಾಗಿರೋದು ಅನಿಸುತ್ತೆ ಮೇಬಿ. ಇದನ್ನು ಅಷ್ಟೇ ರೆಡಿ ಮಾಡಿಟ್ಕೊಂಡಿದ್ದೀನಲ್ಲ, ಇದನ್ನು 1 ಸ್ಪೂನ್ ಹಾಕ್ಕೊಳ್ತೀನಿ. ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತೀನಿ. ಈಗ ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ನಾನು ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ನನಗೆ ಬರ್ತೈತೆ. ಬಾಳೆದೆಲೆ ಮಾಡ್ದೇನೆ, ಆ ವಿಳ್ಯದೆಲೆಯಲ್ಲಿ ಮಾಡ್ತಾಯಿದ್ದೀನಲ್ಲ ಅಂತ ನೋಡೋಣ. ಇನ್ನು ಕಟ್ಟೆ ಇಟ್ಕೊಂಡು ಇದ್ರ ಮೇಲೆ ಇವನ್ನ ಇಟ್ಕೊಳ್ತೀನಿ. ಅಟ್ಲೀಸ್ಟ್ ಮಾಡೋದಕ್ಕಾದ್ರೂ ಚೆನ್ನಾಗಿ ಬಂದರೆ ಸಾಕು ಅಂತ ಬಿಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡೋಣ ಹೇಗೆ ಬರುತ್ತೆ ಅಂತ. ಟೇಸ್ಟ್ ಮಾಡಿಸ್ತೀನಿ, ನಮ್ಮ ಮನೆಯವರೆಲ್ಲ ಇದ್ದಾರೆ, ಟೇಸ್ಟ್ ಮಾಡಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಇಟ್ಕೊಂಡು ಸ್ಟೀಮ್ ಮಾಡ್ಕೊತೀನಿ 20 ಮಿನಿಟ್ಸ್. ನೋಡೋಣ, 20 ಮಿನಿಟ್ಸ್ ಬಿಟ್ಟು ನೋಡ್ತೀನಿ ಫ್ರೆಂಡ್ಸ್. ನಾನು ಅವ್ರು ಹೇಳಿದ್ರು ಹಣ್ಣಾಗಿಲ್ಲ ಕಣೆ ಅಂತ, ಆದರೂ ಕೂಡ ನಾನು ಕಟ್ ಮಾಡಿ ಅಂದ್ಬಿಟ್ಟು ಕಾಯಿನ ಕಟ್ ಮಾಡಿಸಿದ್ದೀನಿ. ಅವ್ರು ಹೇಳಿದ್ರು ಕೇಳಿದ್ರೆ ಕಟ್ ಮಾಡಿಸಿ ಒಟ್ಟು ಕಾಯಿ. ನೋಡೋಣ, ಆದರೂ ವೇಸ್ಟ್ ಮಾಡಲ್ಲ, ಏನಾರು ಮಾಡ್ತೀನಿ ನೋಡಿ. ಬೇಕಾದ್ರೆ ಏನಾರು ಮಾಡ್ತೀನಿ. ಮನೆಯವರು ಚಿಪ್ಸ್ ಮಾಡ್ತಾರಂತೆ. ಮೊದಲು ಬೇಕ್ರಿಲಿ ಕೆಲ್ಸಕ್ಕೆ ಹೋಗ್ತಿದ್ರು, ಹಂಗಾಗಿ ಅವಾಗ ಚಿಪ್ಸ್ ಮತ್ತೆ ಬೇಕ್ರಿಲೆಲ್ಲ ಚಿಪ್ಸ್ ಮಾಡ್ತಾರಲ್ಲ. ಹಾಂ, ನೋಡೋಣ ಚಿಪ್ಸ್ ಮಾಡ್ತಾರಂತೆ, ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಸ್ಟೀಮ್ ಮಾಡಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಬಂದರೆ ಸಾಕು, ಅಟ್ಲೀಸ್ಟ್ ತಿನ್ನಂಗಾರು ಬಂದರೆ ಸಾಕು. ನೋಡೋಣ, ಇನ್ನೂ ಸ್ವಲ್ಪ ಐತೆ ವಿಳ್ಯದೆಲೆ, ಅಷ್ಟೇ ಇದು. ಹೋಗಿ ಅಂಗಡಿಲಿ ವಿಳ್ಯದೆಲೆ ತಂದು ಇನ್ನೊಂದು 6 ಆಗುತ್ತೆ ಅನ್ಸುತ್ತೆ, ಮಾಡ್ತೀನಿ. ಚೋಟ್ ತುದ್ದ ಇಲ್ಲ, ಆ ಹುಡುಗಂಗೆ ಹೊಡಿಯಕ್ಕೆ ಹೋಯ್ತವನೆ. ಹಾಂ, ನೋಡಿ ಹೆಂಗೆ ಬಾರಿಸ್ತಾನೆ ಹುಡುಗಂಗೆ. ಏಯ್ ಎಟ್ಕೊಡ್ಲಾ, ನೋಡು ಏಯ್, ಎದ್ರಿಗೆ ಭಯ ಅನ್ನೋದೇ ಇಲ್ಲ ಇವನಿಗೆ. ಕಾಲು ಕೊಡ್ತವನೆ, ಹೊಡಿ ತಗೋ ಅಂತ. ನೋಡು ಏನು ತಪ್ಪಲ್ಲ, ಎಲ್ಲರಿಗೂ ತಿರುಗಿ ಹೊಡಿತಾನೆ. ಎಲ್ಲರಿಗೂ ಇವ್ನಿಗೆ ಇಷ್ಟುದ್ದ ಇರೋನಿಗೆ ಎದುರುಗೋಬೇಕು ನಾವು, ಅಲ್ವೇನೋ. ರೆಡಿ ಆಯಿತು. ಬಟ್ ವಿಳ್ಯದೆಲೆ ಹಾಕೋದ್ರಿಂದ ವಿಳ್ಯದೆಲೆ ಸ್ಮೆಲ್ ಘಾಟ್ ಥರ ಬಂತು. ಬಟ್ ಟೇಸ್ಟ್ ಹೆಂಗೈತೆ ಗೊತ್ತಿಲ್ಲ, ಒಟ್ಟು ವಿಳ್ಯದೆಲೆ ಸ್ಮೆಲ್ ಥರ ನೋಡಿ. ಈ ರೀತಿ ಬಂದೈತೆ, ನೋಡೋಣ. ಕೊಡ್ತೀನಿ ನಮ್ಮ ಮನೆಯವ್ರಿಗೆ. ಇಲ್ಲಿ ಇವನ್ ಕಾಯ್ಕೊಂಡು ಕೂತಾನೆ. ಹೇಗೈತೆ ನೋಡೋಣ, ನಮ್ಮ ಮನೆಯವ್ರಿಗೆ ಕೊಡ್ತೀನಿ. ಇಲ್ಲಿ ಅಣಸ್ಲೈನ್ ಚಿಪ್ಸ್ ಮಾಡಕ್ಕೆ ರೆಡಿ ಮಾಡ್ಕೊತವ್ರೆ. ಅರೆ ಪ್ಲೀಸ್ ಯಶುಗೂ ಕೊಡ್ತೀನಿ. ಅವ್ನು ಪ್ಲೇಟ್ ಹಾಕೋತೀನಿ ಮೊದಲು. ಚಿನಿ ತಗೋ,
ಕುತ್ಕೋ ನಮ್ಮ ಚಿನ್ನಿಯವನು. ಒಂದು ನಿಮಿಷ ಇರು. ಸುಟ್ಟ ಕೇಳಿಕ್ ಮಾಡಿ. ಏನಿದು ಅಣಸ್ಲೇನ್ ಕಡುಬು. ಏನು ಹುಳಿನಾ? ಹುಳಿನಾ? ಇದು ಅಳಿ ನೀವು ಟೇಸ್ಟ್ ಮಾಡಿ. ಹುಳಿಗೆ ಅಂತ ಸ್ವೀಟ್ ಇರಬೇಕು. ತಿನ್ರಿ ಕರೆಕ್ಟಾಗಿ. ಅದೇ ವಿಳ್ಳೆದೆಲೆ ಸ್ಮೆಲ್ಲು. ತಿನ್ನಿ ಪೂರ್ತಿ ಗೊತ್ತಾಗುತ್ತೆ ಟೇಸ್ಟು. ನಿಜ ನಾನೇ ತಿಂತೀನಿ. ಇದು ಚೆನ್ನಾಗಿಲ್ಲ ಅಂತ ಹೇಳ್ತವ್ರೆ, ನಾನೇ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿಲ್ಲ ಅಷ್ಟೇ. ಯಾರು ಮಾಡಬೇಡಿ ಆ ಥರ. ವಿಲೇಜ್ ಇಲ್ಲ ಬೇರೆ ಏನೋ ಗೊತ್ತಿಲ್ಲ. ನಾನು ಏನಿದೆ ಹೆಂಗಿದೆ ಅವ್ರಿಗೆ ತಿನ್ನಕ್ಕಾಗಲ್ಲ ಗಾಯ್ಸ್. ನಿಜ ಚೂರು ಚೆನ್ನಾಗಿಲ್ಲ. ಬಟ್ ಏನಪ್ಪ ವಿಳ್ಳೆದೆಲೆ ಹಾಕೋದ್ರಿಂದ ವಿಳ್ಳೆದೆಲೆ ಸ್ಮೆಲ್ ಜಾಸ್ತಿ ಬರ್ತಿದೆ. ಆಮೇಲೆ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಿತ್ತು. ಅದು ಬೇಯಿಸ್ತಾ ವಿಳ್ಳೆದೆಲೆ ಸ್ಮೆಲ್ ಜಾಸ್ತಿ ಬರ್ತಿತ್ತು, ಅದಕ್ಕೆ ಬೇಯಿಸ್ಲಿಲ್ಲ ಅಷ್ಟು. ನೋಡೋಣ ನೆಕ್ಸ್ಟ್ ಟೈಮು ಅಳಸ್ಟೆಂಟ್ ಕಡುಬು ಮಾಡೋಕ್ಕೋಗಿ ಏನಾಯ್ತು ಏನಪ್ಪ ಅಳಸ್ಟೆಂಟ್ ಕಡುಬು ಮಾಡೋಕ್ಕೋಗಿ ವಿಳ್ಳೆದೆಲೆ ಕಡುಬು ಮಾಡಿದೆ. ಮತ್ತೆ ಇನ್ನೊಂದ್ಸರಿ ಟ್ರೈ ಮಾಡೋಕ್ಕೆ ಹೋಗಲ್ಲ. ಈಗ ನಮ್ಮ ಮನೆಯವ್ರು ಬಂದು ಅಣಸ್ಲೆಂಟ್ ಚಿಪ್ಸ್ ಮಾಡ್ದು ನಾನು ಆಡ್ಕೊತವ್ರೆ ಸೋ ಅಂತೀನಿ ಅಂತ, ಅದಕ್ಕೆ ಇನ್ಮೇಲೆ ಕಮ್ಮಿ ಮಾಡ್ತೀನಿ ಸೋ ಅನ್ನೋದನ್ನ. ನಮ್ಮ ಮನೆಯವ್ರು ಬಂದು ಈಗ ಅಣಸ್ಲೆಂಟ್ ಕಾಯಿ ಅಲ್ವಾ? ಅಣಸ್ಲೆಂಟ್ ಕಾಯಿ ಹೌದು ರೀ. ಏನದು? ಹಲಸಿನಕಾಯಿ ಚಿಪ್ಸು ಮಾಡ್ತಾವ್ರೆ. ನನ್ನಂತೂ ಎಕ್ಕೊಟ್ಟೋಯ್ತು. ಇವ್ರದ್ದು ನೋಡೋಣ. ಆಲ್ಮೋಸ್ಟ್ ಇವ್ರು ಮಾಡೋದೆಲ್ಲ ಚೆನ್ನಾಗೇ ಇರುತ್ತೆ, ನಾನೇ ಸ್ವಲ್ಪ ಹೋಪ್ಲೆಸ್ ಮಾಡೋದು. ನೋಡೋಣ ಇವ್ರು ಹೆಂಗೆ ಮಾಡೋದು. ನಾನು ನೋಡಿ ಫ್ರೆಂಡ್ಸ್ ಇದು ಏನಂದ್ರೆ ಗೊತ್ತಾ, ನಾನು ಚೆನ್ನಾಗಿ ಕಾಣ್ತೀರ, ನನ್ನ ಮಾಡಬೇಡ ಅಂತವ್ರೆ. ಸಖತ್ತಾಗೆ ಕಾಣ್ತವ್ರಿ. ಏನು ಹೆಂಗೆ ಕಾಣ್ತಿದ್ದೀರ ನೋಡಿ. ವಿಡಿಯೋ ರೆಕಾರ್ಡ್ ಆಯ್ತು ಏಬಿ ಕಂಡ್ವಿ ಇಲ್ಲೆಲ್ಲ ಕಟ್ ಮಾಡ್ಕೊಳ್ತಿದ್ರೆ. ಇಷ್ಟೊಂದು ಚಿತ್ತಾಗಿ ಮಾಡ್ತೀರಾ? ಎಣ್ಣೆಲಾಗ ಫ್ರೈ ಮಾಡ್ತೀನಿ ಅಂದ್ರೆ ನೀರೆಲ್ಲ ಫ್ರೈ ಮಾಡ್ತೀನಿ ಅಂತವ್ರೆ. ಸಾಕಿಷ್ಟೇ ಮಾಡಿ ಮೊದಲು ಚೆನ್ನಾಗಿ ಬರುತ್ತೆ ನೋಡೋಣ. ಚೆನ್ನಾಗಿ ಬರುತ್ತೆ ನೋಡೋಣ. ಇದೆಲ್ಲ ಹಾಕ್ತೀನಿ ಇವತ್ತು. ಮಾರ ಕಡೆ ಇದೆಲ್ಲ ಹಾಕ್ತೀನಿ. ಸಾಕು ಕಣ್ರಿ. ಇದಿಷ್ಟೆಲ್ಲ ಮಾಡ್ತಾರಂತೆ ಫ್ರೆಂಡ್ಸ್. ಮಾಡಲಿ ಬಿಡಿ. ಕಟ್ ಮಾಡ್ಬೇಕಾಯ್ತಾ? ಹೆಂಗೆ ಗೊತ್ತಾ, ನಿಮ್ಗೆ ಕಟ್ ಮಾಡ್ಬಿಟ್ಟು ನಾನು ನಿಮ್ಗೆ ಸಿಗ್ತೀವಿ ಫ್ರೆಂಡ್ಸ್. ಏನಂತವ್ರೆ ಅಂದರೆ ಹಲಸಿನಕಾಯ್ದು ಚೆನ್ನಾಗಿ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತ ಅನ್ನ ಗೊತ್ತಾ. ನೀನು ಚೆನ್ನಾಗಿಲ್ಲ, ಈಗ ನಿಮ್ಗೆ ಕಳ್ಸೋಕೈತದ ಅದು ಯಾರು ಹಾಕ್ತಾರ ಮಾಡ್ಬಿಟ್ಟಿದೆ ಒಂಚೂರು. ಅದಕ್ಕೆ ಸ್ವಲ್ಪ ಮರ್ಯಾದೆ ಕೊಡ್ರಿ, ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂಚೂರು ಲವಂಗ ಹಾಕಿ ನಾನು ಮಾಡ್ಬಿಟ್ಟೆ. ಹಲಸಿನಕಾಯಿ ಇದಕ್ಕೆ ಲವಂಗ ಹಾಕ್ಬೇಕು, ಒಂಚೂರು ಖಾರ ಹೊಡೆಯೋಕ್ಕೆ. ಇನ್ನು ಬಂದು ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ಚಿಪ್ಸ್ ಮಾಡೋಕ್ಕೆ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊತವ್ರೆ. ಅಲ್ಲಿ ಹಲಸಿನಕಾಯಿ ಚಿಪ್ಸ್ ಮಾಡಿಕೊಟ್ಟವ್ರೆ. ಟೇಸ್ಟ್ ಮಾಡ್ತಾಯಿದ್ದೀನಿ ನಾನೀಗ. ನೋಡಿ ಸಖತ್ತಾಗೈತಲ್ವಾ? ಹೆಂಗೈತೆ ಸೂಪರ್ ಅಂತ. ಸಖತ್ತಾಗೈತೆ. ನಾನು ಮಾಡಿರೋದಾದ್ರು ಹೋಪ್ಲೆಸ್ ಆಯಿತು. ನನಗೆ ಗೊತ್ತು ನಾನು ಏನೇ ಮಾಡಿದ್ರು ಹೋಪ್ಲೆಸ್ ಆಗುತ್ತೆ. ಫೈನಲಿ KGS ಚಿಪ್ಸ್ ಮಾಡೋರು ನಮ್ಮ ಮನೆಯವರು. ತಿನ್ನಕ್ಕೆ ಮಾತ್ರ ಸಖತ್ತಾಗೈತೆ. ಖಾಲಿ ಮಾಡೋದಷ್ಟೇ. ಮಾಡೋರೆ ಅಡುಗೆ ಮನೆ ಪದ್ಧತಿ ತೋರಿಸ್ತೀನಿ ರೀ. ನೋಡಿ
ನೋಡಿ ಇದು ನಾನು ಅದು ಹೆಂಗಾರು ಅಲ್ಲಿ ಪಾತ್ರೆ ಬೆಳಗದ ಅದಲ್ಲ ಹಿಂಗೆ ನೆನ್ಸ್ಕೊತಂದ್ರೆ ಅಳಬದ ಅದೇ ಬೇಡ. ಈಗ ಈ ಅಡುಗೆ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ನನ್ನ ಕತೆ ಗೋವಿಂದ. ಇಲ್ಲ ನಾನು ಡ್ಯೂಟಿಗೆ ಹೋಗ್ತೀನಿ. ಕತ್ಲೆ ಆದ್ರೆ ಇನ್ನಂತೆ ಲೈಟ್ ಐತೆ ಕಾರಲ್ಲಿ ಬಲ್ಪ್ ಐತಲ್ಲ. ಯಾಕೋ ಅಪ್ಪ ಡ್ಯೂಟಿಗೆ ಹೋಗೋದು ಬೇಡವಾ? ಹಾಂ ಲೈಟ್ ಇಲ್ಲ ಕತ್ಲೆ ಆಗೈತೆ ಅದಕ್ಕೆ ಬೇಡ ಅಂತನಾ? ಹೂವು ಐತೀನಿ ಕಂದ, ಹೂವು ಐತೀನಿ. ಲೈಟ್ ಬರ್ತದ ಅಲ್ಲ, ಕಾರ ಲೈಟ್ ಬರ್ತದಲ್ಲ. ನೀರು ಬರಲಿಲ್ಲ, ನಾನು ಡ್ಯೂಟಿಗೆ ಹೋಗಕ್ಕೇನು, ನಾನು ಡ್ಯೂಟಿಗೆ ಹೋಗ್ತೀನಿ. ಮಗನ ಅವರಪ್ಪ ಡ್ಯೂಟಿಗೆ ಹೋಗ್ತಿದ್ದೀನಿ ಅಂತಾರೆ. ಅದಕ್ಕೆ ನನ್ನ ಮಗ ಬೇಡ ಕತ್ಲೆ ಆಗೈತಿ ಹೋಗ್ಬೇಡ ಇವಾಗ ನೀನು ಬೇಡ ಕಣಪ್ಪ ಅಂದ್ಕೊಂಡು ಅವ್ರಪ್ಪ ಎಲ್ಲಿ ಹೋಗ್ಬಿಡುತ್ತೆ ಅಂದ್ಕೊಂಡು ಕೈ ಹಿಡ್ಕೊಂಡು ತಪ್ಕೊಂಬಂದವನೆ ಅವ್ರ ಅಪ್ಪನ. ಸೊ ನಾನು ಟೀ ಮಾಡಿಕೊಳ್ಳೋಣ ಅಂತ ಬಂದೆ. ಸೊ ಟೀ ಮಾಡಿಕೊಳ್ಳೋಣ ಬನ್ನಿ ಅಂತ ಅಡುಗೆ ಮನೆಗೆ ಬಂದೆ. ಜಾಸ್ತಿ ಅಡುಗೆ ಮನೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಯಾವ ರೀತಿ ಬ್ಲಾಗ್ ಮಾಡೋದು ಏನು ಅಂತ ನಂಗೆ ನಿಜ ಗೊತ್ತಾಗ್ತಾ ಇಲ್ಲ. ನಿಮ್ಮ ಅಮ್ಮನ ದುಡ್ಡು ಅಡ್ಜಸ್ಟ್ ಮಾಡಕ್ಕೆ ಕೇಳ್ದ? ಯಾವುದಕ್ಕೆ? ಮನೆ ಚೇಂಜ್ ಮಾಡಕ್ಕೆ. ವಿಡಿಯೋ ಮಾಡ್ತಿದ್ದೆ ಅಮ್ಮ ಕೇಳ್ಸ್ಕೊ ಮಾಡ್ದೆ ಸುಮ್ತೀನಿ ನಿಮಗೆ. ಆಮೇಲೆ ಕೇಳ್ತೀಯಾ? ಹ್ಞೂ ಆಮೇಲೆ ಕೇಳ್ತೀನಿ. ಅದ್ಯಾಕೆ ಇನ್ನೇನು ಮನೆ ಚೇಂಜ್ ಮಾಡ್ಬೇಕಾದ್ರೆ ನಿಮ್ಮ ಅಮ್ಮಂಗೆ ರೀ ನೀವು ಮೊದಲು ಮನೆ ನೋಡ್ರಿ. ನಿಮ್ಮ ಅಮ್ಮ ದುಡ್ಡು ಕೊಡ್ತದಂತ ನೀವು ಮೊದಲು ಮನೆ ನೋಡಿ ಅಂತ ಹೇಳಿದ್ನಲ್ಲ ಆಮೇಲೆ. ಫ್ರೆಂಡ್ಸ್ ಇವಾಗ ಏನು ಬ್ಲಾಗ್ ಮಾಡೋದಂತ ಗೊತ್ತಾಗ್ತಿಲ್ಲ ನನಗಂತೂ. ಅದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟೈತೆ. ಬ್ಲಾಗ್ ಮಾಡಿದ್ರೆ ಏನೋ ಒಂದು ವೀಡಿಯೋ ಮಾಡಿದ್ರೆ ವ್ಯೂಸ್ ಬರಲ್ಲ, ಇಲ್ಲ ಸಬ್ಸ್ಕ್ರೈಬ್ ಅಂತೂ ಮುಂದಕ್ಕೆ ಹೋಗ್ತಾ ಇಲ್ಲ, ಇಳಿತಾನೂ ಇಲ್ಲ, ಮೇಕ್ ಹೋಗ್ತಾನೂ ಇಲ್ಲ, ನಂಗೆ ಆಗ್ಬಿಟ್ಟೈತೆ. ಅದೇ ಬೇಜಾರಾಗ್ದ. ನೋಡೋಣ ಏನಾಗುತ್ತೆ. ನನ್ನ ಪ್ರಯತ್ನ ಮಾಡ್ತೀನಿ. ಹರ್ಷ ಹೊಡಿತೀನಿ ಬನ್ನಿ ಫಸ್ಟ್ ಟೀ ಮಾಡ್ಕೋಣ ಈಗ. ಫ್ರೆಂಡ್ಸ್ ನನ್ನ ಪ್ಯಾಕೆಟ್ ಹಾಲಿಗೂ ಅಷ್ಟೇ ನಾನು ನೀರು ಹಾಕಲ್ಲ. ನಂಗೆ ನೀರು ಹಾಕ್ಬಿಟ್ಟು ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ. ಸೊ ನನಗೆ ಗಟ್ಟಿಗೆ ಇರಬೇಕು ಟೀ ಕುಡಿತೀನಿ ಅಂದರೆ, ಹಂಗಾಗಿ ಹಂಗೆ ಮಾಡ್ಕೊತಿದ್ದೀನಿ. ಮಕ್ಕಳೇ ಬೇರೆ ಸೀದೋಗ್ತೈತ, ಮಳೆ ಬೇರೆ ಬತ್ತೈತೆ ನಮ್ಮ ಬಗ್ಗೆಯಲ್ಲಿ. ಬೇರೆ ಥರ ಬ್ಲಾಗ್ ಮಾಡೋಣ ಅಂದರೆ ಒಬ್ಬಳೇನೆ. ಇನ್ನು ಮನೆಯವ್ರು ಡ್ಯೂಟಿಗೆ ಹೋಗ್ತಾರೆ, ಅವ್ರು ಇದ್ದಾಗ ಅಷ್ಟೇ ಅವ್ರನ್ನ ನೋಡ್ತಾ ಇದ್ದೀರ ನನ್ನ ಡೈಲಿ ಬ್ಲಾಗ್ಸಲ್ಲಿ. ಅವ್ರನ್ನ ನಾನು ಎಲ್ಲೋ ಒಂದೊಂದು ವೀಡಿಯೋದಲ್ಲಿ ಅಷ್ಟೇ ನಾನು ಕ್ಯಾಪ್ಚರ್ ಮಾಡೋದು ಅವ್ರನ್ನ. ಯಾಕಂದರೆ ಅವರು ಆಲ್ಮೋಸ್ಟ್ ಡ್ಯೂಟಿಲೇ ಇರ್ತಾರೆ. ಅವ್ರು ಏನಾರು ಇದ್ದಾಗ ಮಾತ್ರ ನಾನು ಅವ್ರ ವೀಡಿಯೋದಲ್ಲಿ ತೋರಿಸೋದು. ಚಿನಿ ಸುಮ್ಮನಿರವ. ಇನ್ನು ಯಾವ ರೀತಿ ಬ್ಲಾಗ್ ಮಾಡೋದಂತ ನಂಗೆ ನಿಜ ಗೊತ್ತಾಗ್ತಿಲ್ಲ. ಡೈಲಿ ಬ್ಲಾಗ್ಸ್ ಬಿಟ್ಟರೆ ಆಪ್ಷನ್ ಯಾವುದು, ಯಾವ ರೀತಿ ಬ್ಲಾಗ್ ಮಾಡ್ತೀನಿ ಅದು ಯೋಚನೆಯಲ್ಲೇ ಅರ್ಥ. ನಾನು ಡೈಲಿ ಬ್ಲಾಗ್ಸ್ನೇ ಮಾಡ್ತೀನಿ, ಅದೊಂದಾಗ್ಬಿಟ್ಟಿದೆ ನನಗೆ. ನೋಡೋಣ, ಪ್ರಯತ್ನ ಅಂತೂ ಪಡ್ತೀನಿ ಫ್ರೆಂಡ್ಸ್, ಪ್ರಯತ್ನ ಪಡೋಣ. ಕೂಡ ರೆಡಿ ಆಯಿತು. ನಾನು ಟೀ ಕುಡಿದು ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್.